ಎಫ್ಸಿಐ ಜೊತೆ ಮಾಡಿಕೊಂಡ ಒಪ್ಪಂದದ ಪತ್ರ ಬಿಡುಗಡೆ ಮಾಡಿ ಎಂದಿದ್ದಂತ ಸಿಟಿ ರವಿಗೆ ಸಿಎಂ ಟಕ್ಕರ್ ಕೊಟ್ಟಿದ್ದಾರೆ. ಅಕ್ಕಿ ಖರೀದಿ ಸಂಬಂಧ ಭಾರತೀಯ ಆಹಾರ ನಿಗಮದ ಜೊತೆ ಮಾಡಿಕೊಂಡ ಒಪ್ಪಂದದ ಪತ್ರವನ್ನ ಸಿಎಂ ಪೋಸ್ಟ್ ಮಾಡಿದ್ದಾರೆ. ಇಂತಹ ಬೇಜವಾಬ್ದಾರಿ ಹೇಳಿಕೆ, ಸುಳ್ಳು ಮತ್ತು ಅಪಪ್ರಚಾರದ ಗೀಳಿಗೆಗಾಗಿಯೇ ರಾಜ್ಯದ ಪ್ರಜ್ಞಾವಂತ ಮತದಾರರು ಬಿಜೆಪಿ ಇಂತಹ ನಾಯಕರನ್ನ ಸೋಲಿಸಿ ಮನೆಗೆ ಕಳಿಸಿರಬಹುದು. ಇನ್ನು ಸಿಟಿ ರವಿ ಸೇರಿದಂತೆ ಮತ್ತಿತರ ಬಿಜೆಪಿ ನಾಯಕರು ಕೇಂದ್ರದ ಬಿಜೆಪಿ ಸರ್ಕಾರದ ಮೇಲೆ ಒತ್ತಡ ಹೇರಿ ಅಕ್ಕಿ ಪೂರೈಸುವಂತೆ ಮಾಡಬೇಕೇ ಹೊರತು ಅದನ್ನ ಬಿಟ್ಟು ಕೇಂದ್ರ ಸರ್ಕಾರವನ್ನ ಬೆಂಬಲಿಸುವುದು ಸರಿಯಲ್ಲ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಇನ್ನು ಎಫ್ಸಿಐ ಜೊತೆ ಕಮಿಟ್ಮೆಂಟ್ ಮಾಡಿಕೊಂಡಿದ್ದಾರೆ, ಅದರ ಲೆಟರ್ ಕೂಡ ತೋರಿಸಲಿ ಅಂತ ಸಿಟಿ ರವಿಗೆ ಸಚಿವ ಜಾರ್ಜ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಅಕ್ಕಿಯನ್ನ ನಾವು ಫ್ರೀ ಕೇಳ್ತಾ ಇಲ್ಲ, ದುಡ್ಡು ಕೊಡ್ತೀವಿ, ಅಕ್ಕಿ ಇದೆ ಕೊಡ್ತೀವಿ ಅಂತ ಅವರೇ ಲೆಟರ್ ಬರೆದು ಕೊಟ್ಟಿದ್ದಾರೆ. ಪಾಪ ಸಿಟಿ ರವಿಗೆ ಇದೆಲ್ಲ ಗೊತ್ತಾಗುತ್ತಾ ಅಂತ ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಅನ್ನಭಾಗ್ಯ ಅಕ್ಕಿ ಟೆನ್ಷನ್ ಹೆಚ್ಚಾಗಿದೆ. ಈ ಬಗ್ಗೆ ಮಾತನಾಡಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಕೇಂದ್ರ ಸರ್ಕಾರ ಅಕ್ಕಿ ರಾಜಕೀಯ ಮಾಡ್ತಿದೆ. ಜೂನ್ 20ರಂದು ಕೇಂದ್ರದ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ, ಎಲ್ಲಾ ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿಕೆಯನ್ನ ಕೊಟ್ಟರು. ಇನ್ನು ಬೇರೆ ರಾಜ್ಯಗಳಿಂದ ಅಕ್ಕಿ ತರಿಸಿ ಕೊಡುವ ಪ್ರಯತ್ನ ಕೂಡ ಮಾಡ್ತೀವಿ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ನಾವು ಬಹಳ ಸಂತೋಷದಿಂದ ಹೇಳ್ತಾ ಇದ್ದೇವೆ, ನುಡಿದಂತೆ ನಡೀತಾ ಇದ್ದೀವಿ. ನುಡಿದಂತೆ ನಡೀಲಿಕ್ಕೆ ತಾವು ನಮಗೆ ಪ್ರೋತ್ಸಾಹ ಕೂಡ ಕೊಡ್ತಾ ಇದ್ದೀವಿ. ನಮ್ಗೆ ನಾನು ಬೆನ್ನು ತಟ್ಕೊಳಕ್ಕೆ ಇಲ್ಲಿ ನಾನು ಕೂತಿಲ್ಲ. ನಮಗೆ ಜನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ನಮಗೆ 136 ಸೀಟನ್ನು ಕೊಟ್ಟು. ಇನ್ನು ಪ್ರಿಯಾಂಕ್ ಖರ್ಗೆ ಮಾತನಾಡಿ, ಯಾವುದೇ ಸರ್ಕಾರ ಇದ್ರೂ ಸಮಾಜದ ಕಲ್ಯಾಣ ಮುಖ್ಯ, ಅದಕ್ಕಾಗಿ ಯೋಜನೆ ಘೋಷಣೆ ಮಾಡಿದ್ದೇವೆ, ಅದಕ್ಕೆ ಕೇಂದ್ರ ಸರ್ಕಾರ ಸಹಕಾರ ಮಾಡಬೇಕು. ನಾವೇನು ಪುಕ್ಸಟೆ ಅಕ್ಕಿ ಕೇಳ್ತಾ ಇಲ್ಲ, ದುಡ್ಡು ಕೊಡ್ತೇವೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಖಂಡಿತವಾಗಿ ಯಾವುದೇ ಸರ್ಕಾರ ಇರಬಹುದು, ರಾಜ್ಯ ಸರ್ಕಾರ ಇರಬಹುದು, ಮೊದಲನೇ ಆದ್ಯತೆ ಏನು? ಯಾವಾಗ ನಾವು ಇಂಥ ಒಂದು ವೆಲ್ಫೇರ್ ಪ್ರೋಗ್ರಾಮ್ನ ಅನೌನ್ಸ್ ಮಾಡ್ತೀವಿ, ನಮಗೆ ಪ್ರೊಕ್ಯೂರ್ಮೆಂಟ್ಗೆ ಸಹಕಾರ ಯಾರು ಮಾಡಬೇಕು? ಕೇಂದ್ರ ಸರ್ಕಾರ ಮಾಡಬೇಕು. ಅವರೇನು ನಮ್ಮ ಮೇಲೆ ಉಪಕಾರ ಮಾಡ್ತಾ ಇಲ್ಲ. ಕೋಲಾರದ ಬಂಗಾರಪೇಟೆಯಲ್ಲಿ ಅನ್ನಭಾಗ್ಯ ಅಕ್ಕಿಯ ದಂಧೆ ನಡೀತಾ ಇದೆ. ಇನ್ನು ಬಂಗಾರಪೇಟೆಯಲ್ಲಿರುವಂತಹ ಕೆಲವು ರೈಸ್ ಮಿಲ್ಗಳು ಅನ್ನಭಾಗ್ಯ ಅಕ್ಕಿಯನ್ನ ಖರೀದಿಸಿ ಅದನ್ನ ಪಾಲಿಶ್ ಮಾಡಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲಾಗ್ತಿದೆ. ಈ ಬಗ್ಗೆ ನ್ಯೂಸ್ 18 ರಹಸ್ಯ ಕಾರ್ಯಾಚರಣೆ ನಡೆಸಿದೆ. ಸ್ವತಃ ನ್ಯೂಸ್ 18 ತಂಡವೇ ಅಕ್ಕಿಯನ್ನ ಮಾರಾಟ ಮಾಡಿ ದಂಧೆಯನ್ನ ಬಯಲು ಮಾಡಿದೆ. ನ್ಯೂಸ್ 18ನಲ್ಲಿ ಈ ಬಗ್ಗೆ ನಿರಂತರ ಸುದ್ದಿ ಪ್ರಸಾರ ಮಾಡ್ತಿದ್ದಂತೆ ಆಹಾರ ಇಲಾಖೆ ಅಧಿಕಾರಿಗಳು ಎಚ್ಚರಗೊಂಡಿದ್ದಾರೆ. ಬಂಗಾರಪೇಟೆಯ ಸುಬ್ರಹ್ಮಣ್ಯೇಶ್ವರ ರೈಸ್ ಮಿಲ್ ಮೇಲೆ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಇನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ವೆಂಕಟೇಶ್ ರಾಜ ಸೂಚನೆ ಮೇರೆಗೆ ಆಹಾರ ಇಲಾಖೆ ಉಪನಿರ್ದೇಶಕಿ ಎಂಕೆ ಶ್ರುತಿ ನೇತೃತ್ವದಲ್ಲಿ ದಾಳಿ ಮಾಡಿ ಪರಿಶೀಲನೆ ನಡೆಸಲಾಗಿದೆ. ಇದರದ್ದೆಲ್ಲ ನಾವು ಇವತ್ತು ಮಹಾಜರ್ ಮಾಡಿದ್ದೀವಿ. ಇದ್ರ ಬೇಸಿಸ್ ಮೇಲೆ ಈ ಓನರ್ ಯಾರಿದ್ದಾರೆ ಅವ್ರಿಗೆ ನಾವು ನೋಟಿಸು ಸಹ ಇಶ್ಯೂ ಮಾಡ್ತೀವಿ. ಅವ್ರ ಹತ್ರ ಯಾವ ಬಿಲ್ಸ್ ಇದೆ ಅದನ್ನು ಪ್ರೊಡ್ಯೂಸ್ ಮಾಡೋಕ್ಕೆ. ಆ್ಯಂಡ್ ಒಂದಷ್ಟು PDS ಚೀಲೆಗಳು ಸಿಕ್ಕಿತ್ತು. ಸೊ ಅಲ್ಲಿ ನಮಗೆ ಪ್ರೈಮಾ ಫೇಸೆ ನೋಡೋಕ್ಕೆ ನಮ್ಮ ಫೋರ್ಟಿಫೈಡ್ ರೈಸ್ ಏನು PDS ಅಲ್ಲಿ ಇವಾಗ ಸಪ್ಲೈ ಇದೆ ಆ ರೈಸ್ ಥರ ಅನಿಸ್ತಿದೆ. ಸೊ ಅದ್ರ ಬೇಸಿಸ್ ಮೇಲೆ ನಾವೀಗ ಸ್ಯಾಂಪಲ್ಸ್ನೂ ಸಹ ಎಲ್ಲ ಸ್ಯಾಂಪಲ್ಸ್ನ ಡ್ರಾ ಮಾಡಿದ್ದೀವಿ. ಇದನ್ನು ಫೊರೆನ್ಸಿಕ್ ಲ್ಯಾಬೊರೇಟರಿ FSLಗೆ ಕಳಿಸ್ತೀವಿ. ಅಲ್ಲಿಂದ ರಿಪೋರ್ಟ್ ಬಂದ ಮೇಲೆ ಅದು ಪ್ರೂವ್ ಆದಾಗ ಅವ್ರ ಮೇಲೆ ಆ್ಯಕ್ಷನ್ ಆಗುತ್ತೆ. ಹೌದು ಅಫೆನ್ಸ್. ಈಗ ಅವ್ರು ಫರ್ದರ್ ಇನ್ವೆಸ್ಟಿಗೇಷನ್ ನಡೆಸ್ತೀವಿ. ಅವ್ರ ಮೇಲೆ ಇವ್ರಿಗೆ ಯಾರು ಮಾರಿದ್ದಾರೆ ಅನ್ನೋರ ಮೇಲೇನೂ ಸಹ ಅವ್ರ ಮೇಲೇನೂ ಆ್ಯಕ್ಷನ್ ಆಗುತ್ತೆ, ಇವ್ರು ತೊಗೊಂಡವ್ರ ಮೇಲೇನೂ ಆ್ಯಕ್ಷನ್ ಆಗುತ್ತೆ. ಖಂಡಿತ ನಾವು ಇವಾಗ ನಮಗೆ ನಿಮ್ಮ ಚಾನಲ್ ಮುಖಾಂತರ ಇವತ್ತು ಇಲ್ಲಿ ಈ ಥರ ಆಗಿದೆ ಅಂತ ಮಾಹಿತಿ ಬಂತು. ಇಲ್ಲಿ ಬಂದು ನಾವು ಇನ್ಸ್ಪೆಕ್ಷನ್ ಮಾಡಿದ್ವಿ. ಉಳಿದಿದ್ದ ಮಿಲ್ಸ್ಗೂ ಸಹ ನಾವು ಎಲ್ಲ ಮಿಲ್ಸು ಏನೇನಿದೆ ಬಂಗಾರಪೇಟೆಯಲ್ಲಿ ಎಲ್ಲಾನು ಚೆಕ್ ಮಾಡಿ. ಹೌದು, ಇದನ್ನು ನಾವು ಇವಾಗ ಸದ್ಯಕ್ಕೆ ಇಲ್ಲೇ ಸೀಸ್ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಯಥಾಸ್ಥಿತಿ ನಾವು ನೆಕ್ಸ್ಟ್ ನಮ್ಮ ಕಡೆಯಿಂದ ಡೈರೆಕ್ಷನ್ಸ್ ಬರೋವರೆಗೂ ಅವರೇ ಕಾಪಾಡಬೇಕು ಅಂತ ನಾವು ಅವ್ರಿಗೆ ಡೈರೆಕ್ಟ್. ಬಿಜೆಪಿ ಸರ್ಕಾರ ತಂದಿದ್ದಂತಹ ಮತಾಂತರ ನಿಷೇಧ ಕಾಯ್ದೆಯನ್ನ ಕಾಂಗ್ರೆಸ್ ಸರ್ಕಾರ ವಾಪಸ್ ಪಡೆದಿದೆ. ಈ ಕುರಿತು ಮಾತನಾಡಿರೋ ಮಾಜಿ ಸಚಿವ ಅಶೋಕ್ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ. ಮತಾಂತರದ ಬ್ರ್ಯಾಂಡ್ ಅಂಬಾಸಿಡರ್ ಕಾಂಗ್ರೆಸ್ನವರು, ನಾವು ಬಲವಂತದ ಮತಾಂತರ ಆಗಬಾರ್ದು ಅಂತ ಬಿಲ್ ತಂದಿದ್ವಿ, ನೀವು ಯಾರಿಗಾಗಿ ಈ ಬಿಲ್ ವಾಪಸ್ ಪಡೆದಿದ್ದೀರಾ ಅಂತ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ಮತಾಂತರದ ರಾಯಭಾರಿಯಾಗಕ್ಕೆ ಹೊರಟಿದ್ದಾರೆ. ಅಂಬಾಸಿಡರ್, ಬ್ರ್ಯಾಂಡ್ ಅಂಬಾಸಿಡರ್, ಮತಾಂತರದ ಬ್ರ್ಯಾಂಡ್ ಅಂಬಾಸಿಡರ್ ಯಾರಾದರೂ ಇದ್ರೆ ಅದು ಕಾಂಗ್ರೆಸ್. ಇವತ್ತು ಆರ್ಚ್ ಬಿಷಪ್ ಸಹ ಸ್ವಾಗತ ಮಾಡಿದ್ದಾರೆ. ಇದನ್ನು ಏನೋ ಮತಾಂತರ ನಿಷೇಧ ಕಾಯ್ದೆಯನ್ನ ತೆಗೆದುಹಾಕಬೇಕು ಅಂತ. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ, ಬಡ ಜನರಿಗೆ ಮೋಸ ಮಾಡ್ತಿದೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ KS ಈಶ್ವರಪ್ಪ ಕಿಡಿಕಾರಿದ್ರು. ಈ ಹೆಣ್ಮಕ್ಳಿಗೆ ಮೋಸ, ಕೈಗಾರಿಕೆಗಳಿಗೆ ಮೋಸ,
ಬಡವರಿಗೆ ಅಕ್ಕಿ ಕೊಡದೆ ಮೋಸ, ನಿರುದ್ಯೋಗಿ ಯುವಕರಿಗೆ ಪದವೀಧರರ ಮೋಸ, ಎಲ್ರಿಗೂ ಮೋಸ ಮಾಡಿಕೊಂಡು ಅಧಿಕಾರಕ್ಕೆ ಬಂದರಲ್ಲ. ಇಂಥ ಅಧಿಕಾರ ಬೇಕಿತ್ತ ನಿಮಗೆ? ಉಚಿತವಾಗಿ 200 ಯೂನಿಟು ವಿದ್ಯುತ್ ಕೊಡ್ತೀವಿ ಅಂತ ಇನ್ನೂ ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ. ಇನ್ನು ನೀವೆಲ್ಲಿಂದ ತರ್ತಿರೋ ಗೊತ್ತಿಲ್ಲ ದುಡ್ಡನ್ನು ನಿಮಗೆ. ಇತ್ತ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಮಾತನಾಡಿ, ಸಾಮದಾನ ಭೇದ ದಂಡ 4 ಬಳಸಿ ಮರು ಮತಾಂತರ ಮಾಡಲಾಗ್ತಿದೆ. ದೇಶ ಹಿಂದೂ ಸಮಾಜ ಉಳಿಸಲು ಮಹಾಪಂಚಾಯತ್ ಕರಿಬೇಕು ಎಂದಿದ್ದಾರೆ. ಬಲಾತ್ಕಾರದ ಮತಾಂತರದ ಪರವಾಗಿ ಕಾಂಗ್ರೆಸ್ ಇದೆಯಾ ಮತ್ತು ಬಲಾತ್ಕಾರದ ಮತಾಂತರಕ್ಕೆ ನಿಷೇಧವನ್ನು ವ್ಯಕ್ತಪಡಿಸಿದೆ. ಬಲಾತ್ಕಾರವಾಗಿ ಮತಾಂತರ ಮಾಡೋದು ಅಪರಾಧ ಅಂತ ಬಲಾತ್ಕಾರದ ಮತಾಂತರದ ಪರವಾಗಿದ್ದಾರ? ಅವರು ಪರವಾಗಿದ್ದಾರೆ ಅನ್ನೋದಾದ್ರೆ ದೇಶ ಉಳಿಸ್ಕೊಳ್ಳೋದಕ್ಕೆ ಹಿಂದೂ ಸಮಾಜವನ್ನು ಕಾಂಗ್ರೆಸ್ ಸರ್ಕಾರ ಮತಾಂತರ ನಿಷೇಧ ಕಾಯ್ದೆ ರದ್ದುಗೊಳಿಸಿದ್ದಕ್ಕೆ ಚಿಕ್ಕಮಗಳೂರಿನಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ನಗರದ ಹನುಮಂತಪ್ಪ ವೃತ್ತದಲ್ಲಿ ನೂರಾರು ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿದ್ರು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ರು. ಇನ್ನು ಜನರಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಅಂತ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ಆರೋಪ ಮಾಡಿದ್ದಾರೆ. ವೋಟ್ ಬ್ಯಾಂಕಿಂಗ್ಗೆ ಈ ರೀತಿ ಮಾಡ್ತಿರೋದು ಸರಿಯಲ್ಲ ಅಂತ ಹೇಳಿದ್ದಾರೆ ಯಶ್ಪಾಲ್ ಸುವರ್ಣ. ರಾಜ್ಯ ಸರ್ಕಾರ ಪಠ್ಯ ಪುಸ್ತಕ ಪರಿಷ್ಕರಣೆ ಬದಲಾವಣೆ ಮಾಡ್ತಿರೋದು ನಮ್ಗೇನು ಆಶ್ಚರ್ಯದ ನಿರ್ಣಯ ಏನಲ್ಲ ಅಂತ ತಿಪಟೂರಿನಲ್ಲಿ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರು ಹೇಳಿಕೆಯನ್ನು ಕೊಟ್ಟರು. ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣ, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅನ್ನ ಮಾಡ್ತಿದೆ ಅಂತ ಆರೋಪಿಸಿದ್ರು. ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತರಲು ರಾಜ್ಯ ಸರ್ಕಾರ ಕಸರತ್ತು ಮಾಡ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಿತು. ಸಭೆ ಬಳಿಕ ಮಾತನಾಡಿದ ಡಿಕೆಶಿ, ಗೊಂದಲ ಆಗಬಾರದು, ಅದಕ್ಕಾಗಿ ಎಲ್ಲವನ್ನ ಸರಿಪಡಿಸುತ್ತೇವೆ. ಸದ್ಯದಲ್ಲೇ ಅರ್ಜಿ ಸಲ್ಲಿಸುವ ದಿನಾಂಕ ಪ್ರಕಟ ಮಾಡ್ತೇವೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ಗುಡುಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ ರಿಂಗ್ ರಸ್ತೆಗೆ ಅನುದಾನ ಸ್ಥಗಿತಗೊಳಿಸಿದೆ. ಇದು ಮೈಸೂರಿನ ರಿಂಗ್ ರಸ್ತೆಗೆ ಕಾಂಗ್ರೆಸ್ ಕೊಡುಗೆಯಾಗಿದೆ. ಕಾಂಗ್ರೆಸ್ ಸರ್ಕಾರ ಮತ್ತೆ ಕತ್ತಲಿನ ರಸ್ತೆ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಇನ್ನು ಪ್ರತಾಪ್ ಸಿಂಹ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದು, ಡಿಕೆಶಿಗೆ ಬಹುಪರಾಕ್ ಹಾಕಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಡಿಕೆಶಿ ಅವರ ಹೋರಾಟ ಪ್ರಮುಖ ಕಾರಣ. ಡಿಕೆಶಿ ಅವರು ಮುಖ್ಯಮಂತ್ರಿ ಆಗಬೇಕಿತ್ತು ಅಂತ ಹಾಡಿ ಹೊಗಳಿದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸುತ್ತೆ ಅಂತ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ವೀರಪ್ಪ ಮೊಯ್ಲಿ, ರಕ್ಷಾ ರಾಮಯ್ಯ ಸ್ಪರ್ಧೆ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ. ಇಬ್ಬರೂ ಗೆಲುವು ಸಾಧಿಸುತ್ತಾರೆ. ಇವರ ಗೆಲುವಿಗೆ ನಾನು ಹಗಲಿರಲು ದುಡಿಯುತ್ತೇನೆ. ರಾಜ್ಯದಲ್ಲಿ ಕಾಂಗ್ರೆಸ್ 20 ಲೋಕಸಭೆ ಸೀಟ್ಗಳನ್ನ ಗೆಲ್ಲುತ್ತೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಮದ್ಯದ ದರ ಹೆಚ್ಚಿಸಿಲ್ಲ ಅಂತ ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ಹೇಳಿಕೆಯನ್ನು ಕೊಟ್ಟರು. ನಾವು ಯಾವುದೇ ರೇಟ್ ಏರಿಕೆ ಮಾಡಿಲ್ಲ, ಹೀಗಂತ ಪ್ರಸ್ತಾಪ ನಮ್ಮ ಇಲಾಖೆ ಮುಂದೆನೇ ಇಲ್ಲ. ಇಲ್ಲಿವರೆಗೂ ಮದ್ಯದ ದರ ಏರಿಕೆಯಾಗಿಲ್ಲ ಅಂತ ಸಚಿವರು ಹೇಳಿದ್ದಾರೆ. ಆದರೆ ಅಸಲಿಗೆ ಬಿಯರ್ ಮೇಲಿನ ದರ 10 ರೂಪಾಯಿ ಏರಿಕೆಯಾಗಿದೆ. ಕಾಂಗ್ರೆಸ್ ಸರ್ಕಾರದ ಮೊದಲ ಅನುದಾನ ಮಂಡ್ಯ ಜಿಲ್ಲೆಗೆ ಕೊಡಲಾಗಿದೆ. ಮೈ ಶುಗರ್ ಪುನರಾರಂಭಿಸಲು 50 ಕೋಟಿ ಅನುದಾನವನ್ನು ಕೊಡಲಾಗಿದೆ. ಮಂಡ್ಯ ಜಿಲ್ಲೆಯ ರೈತರ ಪರವಾಗಿ ಸಿಎಂ ಡಿಸಿಎಂಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಅಂತ ಮಂಡ್ಯದಲ್ಲಿ ಕೃಷಿ ಸಚಿವ ಎನ್ ಚಲುವಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಮಾತನಾಡಿದ್ದು, ಮೈ ಶುಗರ್ ಪುನರಾರಂಭ ಕಳೆದ ವರ್ಷವೇ ಆಗಿತ್ತು. ಈಗ ಮತ್ತೆ ಪುನಶ್ಚೇತನ ನಡೆಸಿ ಮತ್ತೆ ಓಪನ್ ಮಾಡಲಾಗ್ತಿದೆ. ಈಗ ಹೊಸ ಸರ್ಕಾರ ಬಂದಿದೆ, 50 ಕೋಟಿ ಹಣ ಬಿಡುಗಡೆ ಮಾಡಿದೆ. ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಒಟ್ಟಾಗಿ ಕೆಲಸ ಮಾಡಿಕೊಂಡು ಹೋಗಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಕ್ತಿ ಯೋಜನೆ ಎಫೆಕ್ಟ್ನಿಂದ ರಾಜ್ಯದ ಸರ್ಕಾರಿ ಬಸ್ಗಳು ತುಂಬಿ ತುಳುಕ್ತಾ ಇದೆ. ಇತ ರಾಯಚೂರಿನಲ್ಲೂ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳದಿಂದ ಬಸ್ ಫುಲ್ ರಶ್ ಆಗಿದೆ. ದೇವದುರ್ಗ ತಾಲೂಕಿನ ಜಾಲಹಳ್ಳಿಯಲ್ಲಿ ಬಸ್ ಹತ್ತಲು ಮಹಿಳೆಯರು ನೂಕುನುಗ್ಗಲು ಮಾಡಿದ್ದಾರೆ. ಮಹಿಳಾ ಪ್ರಯಾಣಿಕರು ಬಸ್ ಹತ್ತುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಇನ್ನು ಕಲಬುರಗಿಯಲ್ಲೂ ಕೆಎಸ್ಆರ್ಟಿಸಿ ಬಸ್ಗಳು ಮಹಿಳೆ ಪ್ರಯಾಣಿಕರಿಂದ ತುಂಬಿ ತುಳುಕುತ್ತಿದೆ. ಸೇಡಂ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತಲು ಮಹಿಳೆಯರು ಮುಗಿಬಿದ್ದಿದ್ರು. ಬಸ್ ಹತ್ತಲು ನಾ ಮುಂದು ತಾ ಮುಂದು ಅಂತ ಮಹಿಳೆಯರು ಮುಗಿಬೀಳ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಭಾಗ್ಯಗಳ ವಿಡಂಬನೆ ಮಾಡಿ ವೃತ್ತಿಯೊಬ್ಬರು ಹಾಡನ್ನ ಹಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮಾದನ ಹಿಪ್ಪರಗ ಗ್ರಾಮದ ನಿವಾಸಿ ನೀಲಮ್ಮ, ಎಂತ ಸರ್ಕಾರ ಬಂತೋ ಇದು, ಪುಕ್ಕಟೆ ಬಸ್ ಬಿಟ್ಟಿ ಸಿದ್ದರಾಮಯ್ಯ, ಅತ್ತೆ ಮತ್ತು ಸೊಸೆ ನಡುವೆ ಜಗಳ ಹಚ್ಚಿದ್ದಿ ಸಿದ್ದರಾಮಯ್ಯ ಅಂತ ವೃದ್ಧೆ ವಿಡಂಬನೆ ಮಾಡಿ ಹಾಡಿದ್ದಾರೆ. ಸರ್ಕಾರದ ಶಕ್ತಿ ಯೋಜನೆಯಿಂದ ಖಾಸಗಿ ಬಸ್ ನಿಲ್ದಾಣ ಪಾಳು ಬಿದ್ದಂತಾಗಿದೆ.
ಸರ್ಕಾರಿ ಬಸ್ಗಳು ಫುಲ್ ಆಗ್ತಾ ಇದ್ದು ಖಾಸಗಿ ಬಸ್ ಪ್ರಯಾಣಿಕರಿಲ್ಲದೆ ಬಿಕೋ ಅಂತಿವೆ. ಇನ್ನು ಮಂಡ್ಯದಲ್ಲಿ ಖಾಸಗಿ ಬಸ್ಗಳು ಪ್ರಯಾಣಿಕರಿಲ್ಲದೆ ನಿಲ್ದಾಣದಲ್ಲೇ ನಿಂತಿವೆ. ಅಭಿ ಅವಿವಾ ಬೀಗರ ಔತಣಕೂಟಕ್ಕೆ ನಿರೀಕ್ಷೆಗೂ ಮೀರಿ ಜನ ಆಗಮಿಸಿದ್ದಾರೆ. ಊಟ ಬಡಿಸಲು ಆಗದೆ ಅಡುಗೆ ಸಿಬ್ಬಂದಿ ಪರದಾಡುವಂತಾಗಿದೆ. ಈ ಅವ್ಯವಸ್ಥೆ ಬಗ್ಗೆ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೆಲವರಂತೂ ತಾವೇ ಅಡುಗೆ ಮನೆಗೆ ನುಗ್ಗಿ ಸಿಕ್ಕಿದ್ದನ್ನ ಬಡಿಸಿಕೊಂಡು ತಿಂದಿದ್ದಾರೆ. ನಿರ್ಮಾಣ ಹಂತದ ಗೋಡೆ ಕುಸಿದು ವಿದ್ಯಾರ್ಥಿ ಸಾವನ್ನಪ್ಪಿರೋ ಘಟನೆ ಹುಬ್ಬಳ್ಳಿ ತಾಲೂಕಿನ ಕೆರೆಸೂರು ಗ್ರಾಮದಲ್ಲಿ ನಡೆದಿದೆ. 9 ವರ್ಷದ ವರ್ಷಿತ್ ಬೆಳಗಲಿ ಮೃತ ವಿದ್ಯಾರ್ಥಿ. ಈ ಕುರಿತು ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಯಾದಗಿರಿ ಜಿಲ್ಲೆಯ ಮಂಗಿಹಾಳ ಗ್ರಾಮದ ಭಕ್ತರು ಒಂದೇ ದಿನದಲ್ಲಿ ದೇವಾಲಯವನ್ನ ನಿರ್ಮಾಣ ಮಾಡಿದ್ದಾರೆ. ಸಂಜೆ 6 ಗಂಟೆಗೆ ಆರಂಭವಾದ ದೇವಸ್ಥಾನದ ನಿರ್ಮಾಣ ಕಾರ್ಯ ಮರುದಿನ ಸಂಜೆ 4 ಗಂಟೆಯವರೆಗೂ ಕೂಡ ಭಕ್ತರು ಶ್ರದ್ಧಾಪೂರ್ವಕವಾಗಿ ಮುಗಿಸಿದ್ದಾರೆ. ಅಡಿಕೆ ತಟ್ಟೆ ಫ್ಯಾಕ್ಟರಿಗೆ ಆಕಸ್ಮಿಕ ಬೆಂಕಿ ತಗುಲಿರುವ ಘಟನೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಮಾದಾಪುರ ಗ್ರಾಮದಲ್ಲಿ ನಡೆದಿದೆ. ಗಂಗಾಧರ್ ಎಂಬುವವರಿಗೆ ಸೇರಿದ ಅಡಿಕೆ ತಟ್ಟೆ ಫ್ಯಾಕ್ಟರಿ ಸಂಪೂರ್ಣ ಹೊತ್ತಿ ಉರಿದಿದೆ. ಗುಜರಾತ್ನಲ್ಲಿ ಬಿಪರ್ಜಾಯ್ ಸೈಕ್ಲೋನ್ ಆರ್ಭಟಿಸುತ್ತಿದೆ. ಕಡಲ ತೀರದ ಜಿಲ್ಲೆಗಳಲ್ಲಿ ಬಿರುಗಾಳಿ ಮಳೆ ಆಗ್ತಿದ್ದು ನೂರಾರು ಮರಗಳು ಧರೆಗುರುಳಿವೆ. ಇನ್ನು ದ್ವಾರಕದ ಪ್ರವಾಹದಲ್ಲಿ ಸಿಲುಕಿದ ಇಬ್ಬರನ್ನ ಎನ್ಡಿಆರ್ಎಫ್ ತಂಡ ರಕ್ಷಣೆ ಮಾಡಿದೆ. ಆಂಧ್ರಪ್ರದೇಶದ ತಿರುಪತಿಯ ಗೋವಿಂದರಾಜಸ್ವಾಮಿ ದೇವಸ್ಥಾನದ ಬಳಿಯ ಫೋಟೋ ಫ್ರೇಮ್ ಅಂಗಡಿಯೊಂದರಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಜಮ್ಮು ಕಾಶ್ಮೀರದ ಕುಪ್ವಾರದ ಗಡಿ ನಿಯಂತ್ರಣ ರೇಖೆ ಬಳಿ ಒಳ ನುಸುಳ್ತಾ ಇದ್ದ 5 ಉಗ್ರರನ್ನ ಭಾರತೀಯ ಯೋಧರು ಹತ್ಯೆಗೈದಿದ್ದಾರೆ. ಹೀರೋ ಪ್ಯಾಷನ್ ಪ್ಲಸ್ ಮತ್ತೆ ಮಾರುಕಟ್ಟೆಗೆ ಬಂದಿದೆ. ಮರು ವಿನ್ಯಾಸದೊಂದಿಗೆ ಹೀರೋ ಪ್ಯಾಷನ್ ಪ್ಲಸ್ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ಹುಬ್ಬಳ್ಳಿಯ ಛಡ್ಡಾ ಆಟೋ ಏಜೆನ್ಸಿ ಶೋರೂಮ್ನಲ್ಲಿ ರೀಲಾಂಚ್ ಮಾಡಲಾಯಿತು. ಗ್ರಾಹಕರಿಗೆ ಹೀರೋ ಪ್ಯಾಷನ್ ಬೈಕ್ ಕೀ ಹಸ್ತಾಂತರಿಸುವ ಮೂಲಕ ರೀಲಾಂಚ್ ಅನ್ನ ಮಾಡಲಾಯಿತು. ಇನ್ನು ಛಡ್ಡಾ ಆಟೋ ಏಜೆನ್ಸಿ ಮಾಲೀಕ ಕರಣ್ ಛಡ್ಡಾ ಹಸ್ತಾಂತರ ಮಾಡಿದ್ರು. ಈ ವೇಳೆ ಮಾತನಾಡಿದ ಅವರು ಹೀರೋ ಪ್ಯಾಷನ್ಗೆ ತನ್ನದೇ ಆದ ಗ್ರಾಹಕರಿದ್ದಾರೆ ಅಂತ ಹೇಳಿದರು. ಪ್ಯಾಷನ್ ಇವತ್ತು ಲಾಂಚ್ ಮಾಡ್ತಾ ಇದ್ದೀವಿ ಸರ್. ಪ್ಯಾಷನ್ ಪ್ಲಸ್ ನಮ್ಮ ಹೀರೋದು ಆಲ್ಮೋಸ್ಟ್ ಒಂದು 10 years ಪ್ಲಸ್ ಹಳೆ ಪ್ರಾಡಕ್ಟ್ ಇದೆ. ಇಟ್ ಇಸ್ ಗಾಟ್ ರೀಲಾಂಚ್ಡ್ ವಿತ್ ದ ಸೇಮ್ ಓಲ್ಡ್ ಅವತಾರ್ ವಿತ್ BS6 ಇಂಜಿನ್ ರೀ. ಸೊ ಫ್ಯಾಂಟಾಸ್ಟಿಕ್ ಪ್ರಾಡಕ್ಟ್ ಇದೆ. 110cc ಇದೆ. ವೆರಿ ಗುಡ್ ಮೈಲೇಜ್ ಫ್ರಮ್ 55 to 60 ರೇಂಜಲ್ಲಿ ಬರುತ್ತೆ. ವಿತ್ ನ್ಯೂ ಆ್ಯಂಡ್ ಇಂಪ್ರೂವ್ ಫೀಚರ್ಸ್, ನ್ಯೂ ಕಲರ್ ಪ್ಯಾಟರ್ನ್, ನ್ಯೂ ಸ್ಟೈಲಿಂಗ್ ಇದೆ. ಸೊ ರೈಟ್ ನಾವು ಮಾರ್ಕೆಟ್ದಲ್ಲಿ ಅಫೋರ್ಡೆಬಲ್ ವಿತ್ ಅ ವೆರಿ ಗುಡ್ ಎವರೇಜ್ ದ ಮೋಸ್ಟ್ ಸ್ಟೈಲಿಶ್ ಬೈಕ್ ಅವೈಲೇಬಲ್ ಇನ್ ದ್ಯಾಟ್ ಸೆಗ್ಮೆಂಟ್ ಇದೆ. ಸೊ ಕಸ್ಟಮರಿಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಬನ್ನಿ ಶೋರೂಮಿಗೆ ವಿಸಿಟ್ ಮಾಡಿ, ವೆಹಿಕಲ್ ಟ್ರಯಲ್ ತೊಗೊಳ್ಳಿ, ಫೀಲ್ ವಾಟ್ ಹೀರೋ ಹ್ಯಾಸ್ ರೀಕ್ರಿಯೇಟೆಡ್ ಅಗೇನ್. ಸೊ ತುಂಬ ಚೆನ್ನಾಗಿ ಪ್ರಾಡಕ್ಟ್ ಇದೆ. ನಾವು ಎಲ್ಲರಿಗೆ ಅದೇ ಅಭಿನಂದನೆ ಮಾಡ್ತೀವಿ, ಬನ್ನಿ ಶೋರೂಮಿಗೆ, ಈ ಪ್ರಾಡಕ್ಟನ್ನು ಟ್ರೈ ಮಾಡಿ, ಡೆಫಿನೆಟ್ಲಿ ಡೆಲಿವರ್ ಮಾಡಿ ಆ್ಯಂಡ್ ಬಿ ಅ ಪಾರ್ಟ್ ಆಫ್ ಛಡ್ಡಾ ಹೀರೋ ಫ್ಯಾಮಿಲಿ. ನಾನು 2006ನಲ್ಲಿ ಪ್ಯಾಷನ್ ತೊಗೊಂಡಿದ್ದೆ. ಅದು ಇನ್ನೂ ತನಕ ನನಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಮತ್ತು ಹಳೆ ಗಾಡಿ ಮಸ್ತ್ ಇದೆ, ಚೆನ್ನಾಗಿದೆ. ಪ್ಲಸ್ ಐತಲ್ಲ ಅದಕ್ಕೆ ಮೇಂಟೆನೆನ್ಸ್ ಕಡಿಮೆ ಇದೆ. ಪೆಟ್ರೋಲ್ ಮೈಲೇಜ್ ಕೂಡ ನಂಗೆ ಐತಲ್ಲ 70ಕ್ಕಿಂತ ಒಂದು ದಿವಸ ಕಡಿಮೆ ಕೊಟ್ಟಿಲ್ಲ. ಮತ್ತು ಕಂಫರ್ಟೇಬಲ್ ಇದೆ ಕೂರ್ಲಿಕ್ಕೆ, ಮತ್ತು ಐತಲ್ಲ ಹೋಗ್ಲಿಕ್ಕೆ, ಲಾಂಗ್ ಡ್ರೈವ್ ಮಾಡಲಿಕ್ಕೂ ಭಾಳ ಚೆನ್ನಾಗಿ ಅನಿಸ್ತು. ಅದ್ರ ಸಲಾಗೈತಲ್ಲ ಮತ್ತೊಮ್ಮೆ ನಾನು ಐತಲ್ಲ ಈಗ ನನ್ನ ಗಾಡಿ ಐತಲ್ಲ ಆಲ್ರೆಡಿ ನಂದು 20 ವರ್ಷ ಆಗ್ಬಿಟ್ಟು 18 ವರ್ಷ ಆಗಿದೆ. ಆ ಸಲ ನಾನೀಗ ಹೊಸ ಗಾಡಿ ತೊಗೊಂಡಿದ್ದೀನಿ. ಹೊಸ ಪ್ಯಾಷನ್ ಪ್ರೋ ಅಂತೇಳಿ ಹೊಸ ಲಾಂಚ್ ಆಗಿದೆ ಅಂತ ನಂಗೆ ಗೊತ್ತಾಯಿತು. ಅದ್ರ ಸಲಾಗಿ ಇವತ್ತು ಬಂದು ಮತ್ತೊಂದು ಹೊಸ ಪ್ಯಾಷನ್ ವೆಹಿಕಲನ್ನು. ಇದಾಗಿತ್ತು ಈ ಕ್ಷಣದ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 8. ಜಾಲ ನಮ್ಮದು, ಬಲ ನಿಮ್ಮದು.